ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆ, ನೇಮು, ಫೀಮುಗಳಿಗೆ ಏನು ಕೊರತೆ ಇಲ್ಲ. ಅದು ಯಥಾವತ್ತಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ ಆ ಥರ ಇರುತ್ತೆ. ಎಲ್ಲೇ ಹೋದರೂ ನಿಮಗೆ ಒಂದು ಗೌರವ ಅನ್ನುವಂಥದ್ದು, ಒಂದು ಮನ್ನಣೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇನ್ನು ನೀವು ತಿನ್ನುವ ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಅಂದ್ರೆ ಈ ಫುಡ್ ಪಾಯ್ಸನ್ ಅಂತಹ ಸಮಸ್ಯೆಗಳು, ಸ್ವಲ್ಪ ಅತಿ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಈ ರೀತಿ ಇರುತ್ತೆ. ಸ್ವಲ್ಪ ಮಿತವಾಗಿರ್ಲಿ, ರುಚಿಯಾಗಿರ್ಲಿ, ಶುಚಿಯಾಗಿರ್ಲಿ, ಶುಚಿತ್ವದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ಸ್ವಲ್ಪ ಸಹಜವಾಗಿ ಇದು ಜೂನ್ ತಿಂಗಳು ಅಂತಂದ್ರೆ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇರ್ತದೆ, ನೀವು ಓಡಾಟ ತಿರುಗಾಟ ಜಾಸ್ತಿ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡುವಂತ ಪ್ರಯತ್ನವನ್ನ ಮಾಡಿ. ಸ್ನೇಹಿತರೊಂದಿಗೆ ಪ್ರವಾಸದಿಂದ ಒಂದಿಷ್ಟು ಮನಸ್ಸಿಗೆ ಸಂತಸ ಸಿಗುವಂತ ಸನ್ನಿವೇಶ ಇದೆ. ಮತ್ತು ಮನೆಯಲ್ಲಿ ಈ ಅಲಂಕಾರಿಕ ವಸ್ತುಗಳನ್ನ ತೆಗೆದುಕೊಂಡ್ಬರೋದು, ಅಲಂಕಾರ ಮಾಡೋದು, ಅಥವಾ ಮನೆಯಲ್ಲಿ ನಿಂತು ಹೋಗಿರುವಂತ ವಸ್ತುಗಳನ್ನ ಮರುಚಾಲನೆ ಮಾಡೋದು, ಕೆಟ್ಟು ಹೋಗಿರುವಂತದ್ದನ್ನ ರಿಪೇರಿ ಮಾಡೋದು, ಏನೋ ಒಂದು ದುರಸ್ತಿ ಕಾರ್ಯ ಮಾಡುವಂತಹ ಒಂದು ವಿಚಾರದಲ್ಲಿ ತೊಡಗಿಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮನೆ ಆಸ್ತಿ ನವೀಕರಣ ಮಾಡುವಂಥದ್ದು, ಇನ್ನು ದುರಸ್ತಿಗಳಿಂದ ಆಕರ್ಷಣೀಯ ಕೇಂದ್ರ ಬಿಂದುವಾಗುವಂಥದ್ದು, ಅಥವಾ ಜನಮನ್ನಣೆ ಗಳಿಸುವಂಥದ್ದು, ಅಥವಾ ಏನೋ ಒಂಥರ ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಡುವಂಥದ್ದು, ಮುದ ನೀಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ನಿಮ್ಮ ನಡವಳಿಕೆ ಹಲವರಿಗೆ ಆಶ್ಚರ್ಯ ಮೂಡಿಸ್ಬೋದು. ಏನು ಇವ್ರು ಈ ತರ ಇದಾರಲ್ಲ ಅನ್ನುವಂತ ಕೆಲವೊಬ್ಬರಿಗೆ ಅರ್ಥನೆ ಮಾಡ್ಕೊಳ್ಳದೆ ಇರುವಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯಾಕಂತಂದ್ರೆ ನೀವು ಸಂದರ್ಭಕ್ಕೆ ಅನುಗುಣವಾಗಿ, ಕೆಲವೊಂದು ಜನಗಳಿಗೆ ಅನುಗುಣವಾಗಿ ನಿಮ್ಮ ಗೇಮ್ ಪ್ಲಾನ್ ಅನ್ನ ರೂಪುಗೊಳಿಸ್ತಕ್ಕಂಥದ್ರಿಂದ ಸಹಜವಾಗಿ ಅಂತ ಪ್ರಶ್ನೆಗಳು ಕೆಲವೊಂದು ಜನರಲ್ಲಿ ಬಂದಿರುತ್ತೆ. ಕೋರ್ಟ್ ವ್ಯಾಜ್ಯಗಳು ಪ್ರಗತಿಯಲ್ಲಿದ್ರೂ ಕೂಡ ಒಂದು ಆಶಾವಾದಿತನ, ಅಂದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒಂದು ಪಾಸಿಟಿವ್ನೆಸ್ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ಕೇಸ್ಗಳಿರ್ಲಿ, ಯಾವುದೇ ಒಂದು ವಿಚಾರಗಳಿದ್ರು ಕೂಡ ಏನೋ ನನ್ನ ಪರವಾಗಿ ಆಗಿತ್ತು ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇರ್ತದೆ. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವೇನು ಓದ್ತೀರಾ ಆ ಓದಿಗೆ ತಕ್ಕ ಹಾಗೆ ಒಂದು ಬೆಲೆ, ಓದಿಗೆ ತಕ್ಕ ಹಾಗೆ ಒಂದು ಫಲ